ಪುಷ್ಪ 2 ಚಿತ್ರದಿಂದ ಕನ್ನಡ ಚಿತ್ರಗಳು ಎತ್ತಂಗಡಿಯಾಗಿವೆ. ಮಧ್ಯರಾತ್ರಿ ಟಿಕೆಟ್ ನೀಡಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಕಿಡಿಕಾರಿದ್ದಾರೆ. ನಿಯಮವನ್ನ ಚಿತ್ರಮಂದಿರಗಳು ಗಾಳಿಗೆ ತೂರಿದ್ದಾರೆ. ಕನ್ನಡದ 8 ಚಿತ್ರಗಳು ಬಿಡುಗಡೆ ಆಗ್ತಿದ್ದಾವೆ. ಶಿವಣ್ಣರ ಬೈರತಿ ರಣಗಲ್ ಸಹ ಎತ್ತಂಗಡಿ ಮಾಡಿದ್ದಾರೆ ಅಂತ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಕಿಡಿಕಾರಿದ್ದಾರೆ. ನಮ್ಮ ಜೊತೆಗ ಉಮೇಶ್ ಬಣಕಾರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನೀವೊಂದು ಪತ್ರ ಬರೆದಿದ್ರಿ ಡಿ ಸಿ ಅವರಿಗೆ. ಈಗ ಡಿ ಸಿ ಅವರು ಕಮಿಷನರ್ಗೆ ಪತ್ರ ಬರೆದು ಆ್ಯಕ್ಷನ್ಗೆ ತೆಗೆದುಕೊಳ್ಳಿ ಅಂತ ನಮ್ಮ ಕಡೆ ಪತ್ರದ ಮುಖಾಂತರ ಸೂಚನೆ ನೀಡಿದ್ದಾರೆ. ಸರ್, ಸರ್ಕಾರದ ಚಲನಚಿತ್ರ ಪ್ರದರ್ಶಕರ ನೀತಿ ಅಂತ ಏನಿದೆಯಲ್ಲ ಸರ್, ಅದರಲ್ಲಿ ಬೆಳಗ್ಗೆ 6 ಗಂಟೆಯ ಒಳಗಡೆ ಯಾವುದೇ ರೀತಿಯಾದಂಥ ಶೋಗಳನ್ನು ಮಾಡೋ ಹಾಗಿಲ್ಲ. ರಾತ್ರಿ 10:30 ಒಳಗಡೆ ಯಾವುದೇ ಟಿಕೆಟ್ಗಳು ಇಶ್ಯೂ ಮಾಡೋದಾದರೂ ಮಾಡಿಬಿಡ್ಬೇಕು. ಸೊ 10:30 ಮೇಲೆ ಯಾವುದೇ ಟಿಕೆಟ್ಗಳನ್ನು ಇಶ್ಯೂ ಮಾಡುವಂಥ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಚಲನಚಿತ್ರ ನೀತಿ ಅಂತ ಹೇಳಿದೆ, ಪ್ರದರ್ಶಕರ ನೀತಿನಲ್ಲಿ ಅದು ಫಿಕ್ಸ್ ಆಗಿದೆ. ಸೊ ಇಂಥ ಒಂದು ಆದೇಶಗಳನ್ನು ಒಂದು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಹಾಗೆಯೇ ಜೊತೆಯಲ್ಲಿ ಏನು ಕನ್ನಡ ಚಿತ್ರಗಳು ಅಂದರೆ ಪ್ರಾದೇಶಿಕ ಭಾಷೆಯ ಚಿತ್ರಗಳು ಅಂತ ಏನು ಥಿಯೇಟ್ರ್ನಲ್ಲಿ ಇರ್ತವೆ, ಸೊ ಆ ಥಿಯೇಟ್ರಿಂದ ಆ ಚಿತ್ರಗಳನ್ನು ಎತ್ತಂಗಡಿ ಮಾಡಿ ಬೈರತಿ ರಣಗಲ್ ಅಂತಕ್ಕಂಥ ಒಂದು ಚಿತ್ರ ಶಿವರಾಜ್ ಕುಮಾರ್ ಅವ್ರದ್ದು ತುಂಬ ಚೆನ್ನಾಗಿ ಎಲ್ಲ ಕಡೆಗೂ ನಡೀತಾಯಿತ್ತು. ಡೇ ಬೈ ಡೇ ಅದರದ್ದು ಮೌತ್ ಟಾಕಿಂದ ಚೆನ್ನಾಗಿ ಹೋಗ್ತಾಯಿತ್ತು. ಸೊ ಆ ಚಿತ್ರನೂ ಕೂಡ ಎತ್ತಂಗಡಿ ಮಾಡಿ, ಮತ್ತು ನಾಳೆ 8 ಸಿನಿಮಾಗಳ ಬಿಡುಗಡೆ ಇತ್ತು, ಪ್ರಾದೇಶಿಕ ಚಿತ್ರಗಳು, ಕನ್ನಡ ಚಿತ್ರಗಳು. ಸೊ ಅಂಥ ಒಂದು ಚಿತ್ರಗಳ ಬಿಡುಗಡೆಗೂ ಕೂಡ ಎಲ್ಲೋ ಒಂದು ಕಡೆ ಪ್ರದರ್ಶಕರುಗಳಿಂದ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಇವತ್ತಿಂದಲ್ಲ, ಇದು ಭಾಳ ದಿವಸದಿಂದ ನಡೀತಾ ಇತ್ತು. ಎಷ್ಟು ಥಿಯೇಟ್ರುಗಳು ಈ ಮಧ್ಯರಾತ್ರಿ 12 ಗಂಟೆಗೆ ಮತ್ತು 3 ಗಂಟೆಗೆ ಶೋ ಆರಂಭ ಮಾಡೋಕ್ಕೆ ಮುಂದಾಗಿದ್ದಾರೆ ಬೆಂಗಳೂರಿನಲ್ಲಿ? ಸರ್, ಈಗ ನಮಗೆ ಬಂದಿರತಕ್ಕಂಥ ಅಂಕಿಅಂಶಗಳು ಎಂಟೈರ್ ಕರ್ನಾಟಕ ಭಾಳಷ್ಟು ಚಿತ್ರಮಂದಿರಗಳಲ್ಲಿ, ಬರೆದು ಬೆಂಗಳೂರು ನಗರಕ್ಕಷ್ಟೇ ಸೀಮಿತವಾಗಿರಲಿಲ್ಲ, ಭಾಳಷ್ಟು ಚಿತ್ರಮಂದಿರಗಳಲ್ಲೂ ಕೂಡ ಈ ಥರದ ಒಂದು ವ್ಯವಸ್ಥೆ ನಡೀತಾ ಇತ್ತು, ಎಸ್ಪೆಷಲಿ ಬಾರ್ಡ್ರ್ಗಳಲ್ಲಿ. ಯಾಕೆ ಅಂದರೆ ಕರ್ನಾಟಕ ಹೊರತುಪಡಿಸಿ ಆಂಧ್ರ, ತಮಿಳುನಾಡು, ಕೇರಳದಲ್ಲಿ ಯಾವುದೇ ರೀತಿಯ ಚಿತ್ರದ ನಿಯಮ ಅಂತ ಏನಿದೆ ಅದನ್ನು ಯಾವುದೇ ಪ್ರದರ್ಶಕರು ಉಲ್ಲಂಘನೆ ಮಾಡೋ ಹಾಗಿಲ್ಲ. ಆಯಾಯ ಟೈಮಲ್ಲಿ ಮಾತ್ರ ಮಾಡಬೇಕು. ತೀರಾ ಅಂತ ಅನಿವಾರ್ಯ ಇದ್ದರೆ ಸರ್ಕಾರದ ಪರ್ಮಿಷನ್ನ ತಗೋಬೇಕು. ಪರ್ಮಿಷನ್ ತಗೊಂಡು ಅವ್ರು ಮಾಡಬೇಕಾಗ್ತದೆ. ಉಲ್ಲಂಘನೆ ಮಾಡಿದ್ದಾರೆ. ಹೌದು, ಉಲ್ಲಂಘನೆ ಮಾಡಿದ್ದಾರೆ. ಜೊತೆಯಲ್ಲಿ ಟಿಕೆಟ್ ದರ ನಿಗದಿಪಡಿಸಿದ್ದಾರೆ. ಈಗ ಆಂಧ್ರ, ತಮಿಳುನಾಡು, ಕೇರಳದಲ್ಲಿ ನೀವು 10 ರೂಪೀಸ್ ಎಕ್ಸೆಸ್ ಮಾಡ್ತೀರಿ ಅಥವಾ ಒಂದು 20 ರೂಪಾಯಿನೋ 40 ರೂಪಾಯಿ ಏನೋ ಯಾವುದನ್ನು ಹೆಚ್ಚಿನ ದರವನ್ನು ನಿಗದಿಪಡಿಸಬೇಕು ಅಂದರೆ. ಪುಷ್ಪ 2 ಚಿತ್ರದಿಂದ ಕನ್ನಡ ಚಿತ್ರಗಳು ಎತ್ತಂಗಡಿಯಾಗಿವೆ. ಮಧ್ಯರಾತ್ರಿ ಟಿಕೆಟ್ ನೀಡಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಕಿಡಿಕಾರಿದ್ದಾರೆ. ನಿಯಮವನ್ನ ಚಿತ್ರಮಂದಿರಗಳು ಗಾಳಿಗೆ ತೂರಿದ್ದಾರೆ. ಕನ್ನಡದ 8 ಚಿತ್ರಗಳು ಬಿಡುಗಡೆ ಆಗ್ತಿದ್ದಾವೆ. ಶಿವಣ್ಣರ ಬೈರತಿ ರಣಗಲ್ ಸಹ ಎತ್ತಂಗಡಿ ಮಾಡಿದ್ದಾರೆ ಅಂತ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಕಿಡಿಕಾರಿದ್ದಾರೆ. ನಮ್ಮ ಜೊತೆಗ ಉಮೇಶ್ ಬಣಕಾರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನೀವೊಂದು ಪತ್ರ ಬರೆದಿದ್ರಿ ಡಿ ಸಿ ಅವರಿಗೆ. ಈಗ ಡಿ ಸಿ ಅವರು ಕಮಿಷನರ್ಗೆ ಪತ್ರ ಬರೆದು ಆ್ಯಕ್ಷನ್ಗೆ ತೆಗೆದುಕೊಳ್ಳಿ ಅಂತ ನಮ್ಮ ಕಡೆ ಪತ್ರದ ಮುಖಾಂತರ ಸೂಚನೆ ನೀಡಿದ್ದಾರೆ. ಸರ್, ಸರ್ಕಾರದ ಚಲನಚಿತ್ರ ಪ್ರದರ್ಶಕರ ನೀತಿ ಅಂತ ಏನಿದೆಯಲ್ಲ ಸರ್, ಅದರಲ್ಲಿ ಬೆಳಗ್ಗೆ 6 ಗಂಟೆಯ ಒಳಗಡೆ ಯಾವುದೇ ರೀತಿಯಾದಂಥ ಶೋಗಳನ್ನು ಮಾಡೋ ಹಾಗಿಲ್ಲ. ರಾತ್ರಿ 10:30 ಒಳಗಡೆ ಯಾವುದೇ ಟಿಕೆಟ್ಗಳು ಇಶ್ಯೂ ಮಾಡೋದಾದರೂ ಮಾಡಿಬಿಡ್ಬೇಕು. ಸೊ 10:30 ಮೇಲೆ ಯಾವುದೇ ಟಿಕೆಟ್ಗಳನ್ನು ಇಶ್ಯೂ ಮಾಡುವಂಥ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಚಲನಚಿತ್ರ ನೀತಿ ಅಂತ ಹೇಳಿದೆ, ಪ್ರದರ್ಶಕರ ನೀತಿನಲ್ಲಿ ಅದು ಫಿಕ್ಸ್ ಆಗಿದೆ. ಸೊ ಇಂಥ ಒಂದು ಆದೇಶಗಳನ್ನು ಒಂದು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಹಾಗೆಯೇ ಜೊತೆಯಲ್ಲಿ ಏನು ಕನ್ನಡ ಚಿತ್ರಗಳು ಅಂದರೆ ಪ್ರಾದೇಶಿಕ ಭಾಷೆಯ ಚಿತ್ರಗಳು ಅಂತ ಏನು ಥಿಯೇಟ್ರ್ನಲ್ಲಿ ಇರ್ತವೆ, ಸೊ ಆ ಥಿಯೇಟ್ರಿಂದ ಆ ಚಿತ್ರಗಳನ್ನು ಎತ್ತಂಗಡಿ ಮಾಡಿ ಬೈರತಿ ರಣಗಲ್ ಅಂತಕ್ಕಂಥ ಒಂದು ಚಿತ್ರ ಶಿವರಾಜ್ ಕುಮಾರ್ ಅವ್ರದ್ದು ತುಂಬ ಚೆನ್ನಾಗಿ ಎಲ್ಲ ಕಡೆಗೂ ನಡೀತಾ ಇತ್ತು. ಡೇ ಬೈ ಡೇ ಅದರದ್ದು ಮೌತ್ ಟಾಕಿಂದ ಚೆನ್ನಾಗಿ ಹೋಗ್ತಾಯಿತ್ತು. ಸೊ ಆ ಚಿತ್ರನೂ ಕೂಡ ಎತ್ತಂಗಡಿ ಮಾಡಿ, ಮತ್ತು ನಾಳೆ 8 ಸಿನಿಮಾಗಳ ಬಿಡುಗಡೆ ಇತ್ತು,
ಪ್ರಾದೇಶಿಕ ಚಿತ್ರಗಳು, ಕನ್ನಡ ಚಿತ್ರಗಳು. ಸೊ ಅಂಥ ಒಂದು ಚಿತ್ರಗಳ ಬಿಡುಗಡೆಗೂ ಕೂಡ ಎಲ್ಲೋ ಒಂದು ಕಡೆ ಪ್ರದರ್ಶಕರುಗಳಿಂದ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಇವತ್ತಿಂದಲ್ಲ, ಇದು ಭಾಳ ದಿವಸದಿಂದ ನಡೀತಾ ಇತ್ತು. ಎಷ್ಟು ಥಿಯೇಟ್ರ್ಗಳು ಈ ಮಧ್ಯರಾತ್ರಿ 12 ಗಂಟೆಗೆ ಮತ್ತು 3 ಗಂಟೆಗೆ ಶೋ ಆರಂಭ ಮಾಡೋಕ್ಕೆ ಮುಂದಾಗಿದ್ರು ಬೆಂಗಳೂರಿನಲ್ಲಿ ಸರ್? ಈಗ ನಮಗೆ ಬಂದಿರತಕ್ಕಂಥ ಅಂಕಿಅಂಶಗಳು ಎಂಟೈರ್ ಕರ್ನಾಟಕ ಭಾಳಷ್ಟು ಚಿತ್ರಮಂದಿರಗಳಲ್ಲಿ, ಬರೀದು ಬೆಂಗಳೂರು ನಗರಕ್ಕಷ್ಟೇ ಸೀಮಿತವಾಗಿರಲಿಲ್ಲ, ಭಾಳಷ್ಟು ಚಿತ್ರಮಂದಿರಗಳಲ್ಲೂ ಕೂಡ ಈ ಥರದ ಒಂದು ವ್ಯವಸ್ಥೆ ನಡೀತಾ ಇತ್ತು, ಎಸ್ಪೆಷಲಿ ಬಾರ್ಡ್ರ್ಗಳಲ್ಲಿ. ಯಾಕೆ ಅಂದರೆ ಕರ್ನಾಟಕ ಹೊರತುಪಡಿಸಿ ಆಂಧ್ರ, ತಮಿಳುನಾಡು, ಕೇರಳದಲ್ಲಿ ಯಾವುದೇ ರೀತಿಯ ಚಿತ್ರದ ನಿಯಮ ಅಂತ ಏನಿದೆ ಅದನ್ನು ಯಾವುದೇ ಪ್ರದರ್ಶಕರು ಉಲ್ಲಂಘನೆ ಮಾಡೋ ಹಾಗಿಲ್ಲ. ಆಯಾಯ ಟೈಮಲ್ಲಿ ಮಾತ್ರ ಮಾಡಬೇಕು. ತೀರಾ ಅಂತ ಅನಿವಾರ್ಯ ಇದ್ದರೆ ಸರ್ಕಾರದ ಪರ್ಮಿಷನ್ನ ತಗೋಬೇಕು. ಪರ್ಮಿಷನ್ ತಗೊಂಡು ಅವ್ರು ಮಾಡಬೇಕಾಗ್ತದೆ. ಉಲ್ಲಂಘನೆ ಮಾಡಿದ್ದಾರೆ. ಹೌದು, ಉಲ್ಲಂಘನೆ ಮಾಡಿದ್ದಾರೆ. ಜೊತೆಯಲ್ಲಿ ಟಿಕೆಟ್ ದರ ನಿಗದಿಪಡಿಸಿದ್ದಾರೆ. ಈಗ ಆಂಧ್ರ, ತಮಿಳುನಾಡು, ಕೇರಳದಲ್ಲಿ ನೀವು 10 ರೂಪೀಸ್ ಎಕ್ಸೆಸ್ ಮಾಡ್ತೀರಿ ಅಥವಾ ಒಂದು 20 ರೂಪಾಯಿನೋ 40 ರೂಪಾಯಿ ಏನೋ ಯಾವುದನ್ನು ಹೆಚ್ಚಿನ ದರವನ್ನು ನಿಗದಿಪಡಿಸಬೇಕು ಅಂದರೆ. ಪುಷ್ಪ 2 ಚಿತ್ರದಿಂದ ಕನ್ನಡ ಚಿತ್ರಗಳು ಎತ್ತಂಗಡಿಯಾಗಿವೆ. ಮಧ್ಯರಾತ್ರಿ ಟಿಕೆಟ್ ನೀಡಿ ಪ್ರದರ್ಶನ ಮಾಡ್ತಿದ್ದಾರೆ ಅಂತ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಕಿಡಿಕಾರಿದ್ದಾರೆ. ನಿಯಮವನ್ನ ಚಿತ್ರಮಂದಿರಗಳು ಗಾಳಿಗೆ ತೂರಿದ್ದಾರೆ. ಕನ್ನಡದ 8 ಚಿತ್ರಗಳು ಬಿಡುಗಡೆ ಆಗ್ತಿದ್ದಾವೆ. ಶಿವಣ್ಣರ ಬೈರತಿ ರಣಗಲ್ ಸಹ ಎತ್ತಂಗಡಿ ಮಾಡಿದ್ದಾರೆ ಅಂತ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಕಿಡಿಕಾರಿದ್ದಾರೆ. ನಮ್ಮ ಜೊತೆಗ ಉಮೇಶ್ ಬಣಕಾರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ನೀವೊಂದು ಪತ್ರ ಬರೆದಿದ್ರಿ DC ಅವರಿಗೆ. ಈಗ DC ಅವರು ಕಮಿಷನರ್ಗೆ ಪತ್ರ ಬರೆದು ಆ್ಯಕ್ಷನ್ಗೆ ತೆಗೆದುಕೊಳ್ಳಿ ಅಂತ ನಮ್ಮ ಕಡೆ ಪತ್ರದ ಮುಖಾಂತರ ಸೂಚನೆ ನೀಡಿದ್ದಾರೆ. ಸರ್, ಸರ್ಕಾರದ ಚಲನಚಿತ್ರ ಪ್ರದರ್ಶಕರ ನೀತಿ ಅಂತ ಏನಿದೆಯಲ್ಲ ಸರ್, ಅದರಲ್ಲಿ ಬೆಳಗ್ಗೆ 6 ಗಂಟೆಯ ಒಳಗಡೆ ಯಾವುದೇ ರೀತಿಯಾದಂಥ ಶೋಗಳನ್ನು ಮಾಡೋ ಹಾಗಿಲ್ಲ. ರಾತ್ರಿ 10:30 ಒಳಗಡೆ ಯಾವುದೇ ಟಿಕೆಟ್ಗಳು ಇಶ್ಯೂ ಮಾಡೋದಾದರೂ ಮಾಡಿಬಿಡ್ಬೇಕು. ಸೊ 10:30 ಮೇಲೆ ಯಾವುದೇ ಟಿಕೆಟ್ಗಳನ್ನು ಇಶ್ಯೂ ಮಾಡೋವಂಥ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಚಲನಚಿತ್ರ ನೀತಿ ಅಂತೇನಿದೆ, ಪ್ರದರ್ಶಕರ ನೀತಿನಲ್ಲಿ ಅದು ಫಿಕ್ಸ್ ಆಗಿದೆ. ಸೊ ಇಂಥ ಒಂದು ಆದೇಶಗಳನ್ನು ಒಂದು ಉಲ್ಲಂಘನೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಅಕ್ಷಮ್ಯ ಅಪರಾಧ. ಹಾಗೆಯೇ ಜೊತೆಯಲ್ಲಿ ಏನು ಕನ್ನಡ ಚಿತ್ರಗಳು ಅಂದರೆ ಪ್ರಾದೇಶಿಕ ಭಾಷೆಯ ಚಿತ್ರಗಳು ಅಂತ ಏನು ಥಿಯೇಟ್ರ್ನಲ್ಲಿ ಇರ್ತವೆ, ಸೊ ಆ ಥಿಯೇಟ್ರಿಂದ ಆ ಚಿತ್ರಗಳನ್ನು ಎತ್ತಂಗಡಿ ಮಾಡಿ, ಬೈರತಿ ರಣಗಲ್ ಅಂತಕ್ಕಂಥ ಒಂದು ಚಿತ್ರ ಶಿವರಾಜ್ ಕುಮಾರ್ ಅವ್ರದ್ದು ತುಂಬ ಚೆನ್ನಾಗಿ ಎಲ್ಲ ಕಡೆಗೂ ನಡೀತಾ ಇತ್ತು. ಡೇ ಬೈ ಡೇ ಅದರದ್ದು ಮೌತ್ ಟಾಕಿಂದ ಚೆನ್ನಾಗಿ ಹೋಗ್ತಾಯಿತ್ತು. ಸೊ ಆ ಚಿತ್ರನೂ ಕೂಡ ಎತ್ತಂಗಡಿ ಮಾಡಿ, ಮತ್ತು ನಾಳೆ 8 ಸಿನಿಮಾಗಳ ಬಿಡುಗಡೆ ಇತ್ತು, ಪ್ರಾದೇಶಿಕ ಚಿತ್ರಗಳು, ಕನ್ನಡ ಚಿತ್ರಗಳು. ಸೊ ಅಂಥ ಒಂದು ಚಿತ್ರಗಳ ಬಿಡುಗಡೆಗೂ ಕೂಡ ಎಲ್ಲೋ ಒಂದು ಕಡೆ ಪ್ರದರ್ಶಕರುಗಳಿಂದ ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಇವತ್ತಿಂದಲ್ಲ, ಇದು ಭಾಳ ದಿವಸದಿಂದ ನಡೀತಾ ಇತ್ತು. ಎಷ್ಟು ಥಿಯೇಟ್ರ್ಗಳು ಈ ಮಧ್ಯರಾತ್ರಿ 12 ಗಂಟೆಗೆ ಮತ್ತು 3 ಗಂಟೆಗೆ ಶೋ ಆರಂಭ ಮಾಡೋಕ್ಕೆ ಮುಂದಾಗಿದ್ರು ಬೆಂಗಳೂರಿನಲ್ಲಿ ಸರ್? ಈಗ ನಮಗೆ ಬಂದಿರತಕ್ಕಂಥ ಅಂಕಿಅಂಶಗಳು ಎಂಟೈರ್ ಕರ್ನಾಟಕ ಭಾಳಷ್ಟು ಚಿತ್ರಮಂದಿರಗಳಲ್ಲಿ, ಬರೀದು ಬೆಂಗಳೂರು ನಗರಕ್ಕಷ್ಟೇ ಸೀಮಿತವಾಗಿರಲಿಲ್ಲ, ಭಾಳಷ್ಟು ಚಿತ್ರಮಂದಿರಗಳಲ್ಲೂ ಕೂಡ ಈ ಥರದ ಒಂದು ವ್ಯವಸ್ಥೆ ನಡೀತಾ ಇತ್ತು, ಎಸ್ಪೆಷಲಿ ಬಾರ್ಡ್ರ್ಗಳಲ್ಲಿ. ಯಾಕೆ ಅಂದರೆ ಕರ್ನಾಟಕ ಹೊರತುಪಡಿಸಿ ಆಂಧ್ರ, ತಮಿಳುನಾಡು, ಕೇರಳದಲ್ಲಿ ಯಾವುದೇ ರೀತಿಯ ಚಿತ್ರದ ನಿಯಮ ಅಂತ ಏನಿದೆ ಅದನ್ನು ಯಾವುದೇ ಪ್ರದರ್ಶಕರು ಉಲ್ಲಂಘನೆ ಮಾಡೋ ಹಾಗಿಲ್ಲ. ಆಯಾಯ ಟೈಮಲ್ಲಿ ಮಾತ್ರ ಮಾಡಬೇಕು. ತೀರಾ ಅಂತ ಅನಿವಾರ್ಯ ಇದ್ದರೆ ಸರ್ಕಾರದ ಪರ್ಮಿಷನ್ನ ತಗೋಬೇಕು. ಪರ್ಮಿಷನ್ ತಗೊಂಡು ಅವ್ರು ಮಾಡಬೇಕಾಗ್ತದೆ. ಉಲ್ಲಂಘನೆ ಮಾಡಿದ್ದಾರೆ. ಹೌದು, ಉಲ್ಲಂಘನೆ ಮಾಡಿದ್ದಾರೆ. ಜೊತೆಯಲ್ಲಿ ಟಿಕೆಟ್ ದರ ನಿಗದಿಪಡಿಸಿದ್ದಾರೆ. ಈಗ ಆಂಧ್ರ, ತಮಿಳುನಾಡು, ಕೇರಳದಲ್ಲಿ ನೀವು 10 ರೂಪೀಸ್ ಎಕ್ಸೆಸ್ ಮಾಡ್ತೀರಿ ಅಥವಾ ಒಂದು 20 ರೂಪಾಯಿನೋ 40 ರೂಪಾಯಿ ಏನೋ ಯಾವುದನ್ನು ಹೆಚ್ಚಿನ ದರವನ್ನು ನಿಗದಿಪಡಿಸಬೇಕು ಅಂದರೆ